ನೀವು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದೀರಾ, ನಿಮ್ಮ ಡೆಬಿಟ್ ಹಾಗೆ ಕ್ರೆಡಿಟ್ ಕಾರ್ಡ್ಗಳು ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತೀರಾ. ಹಾಗಿದ್ರೆ ಎಚ್ಚರ ಎಚ್ಚರ, ಅಪ್ಪಿತಪ್ಪಿ ಕಾರ್ಡ್ ಕಳ್ಕೊಂಡ್ರು ನಿಮ್ಮ ಕೈಗೆ ಚೊಂಬೆ ಗತಿ. ಯಾಕೆ ಅಂದ್ರ ಈ ಸ್ಟೋರಿ ನೋಡಿ. ಅಮಾಯಕಳಂತೆ ಕಾಣೋ ಹೆಣ್ಮಗಳೊಬ್ಳು ಎಟಿಎಂ ಬಳಿ ಬರ್ತಾಳೆ. ಸರ್, ನಂಗೆ ಎಟಿಎಂ ಕಾರ್ಡ್ ಹಾಕೋಕೆ ಬರಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಸೆಕ್ಯೂರಿಟಿ ಗಾರ್ಡ್ ಅನ್ನ ಜೊತೆಗೆ ಕರ್ಕೊಂಡು ಒಳಗೆ ಹೋಗ್ತಾಳೆ. ಮಾಮೂಲಾಗಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಎಟಿಎಂ ಕಾರ್ಡ್ ನಿಂದ ಹಣವನ್ನ ವಿತ್ಡ್ರಾ ಮಾಡಿ ನೀಡ್ತಾನೆ. ತಲೆಗೆ ಸ್ಕಾರ್ಫ್ ಹಾಕಿಕೊಂಡ ಮಹಿಳೆಯೊಬ್ಳು ಗ್ರಾಹಕನೊಬ್ಬ ಎಟಿಎಂನೊಳಗಿರುವಂತೆಯೇ ಒಳಗೆ ನುಗ್ತಾಳೆ. ಅಣ್ಣ, ಸ್ವಲ್ಪ ಹಣ ಡ್ರಾ ಮಾಡ್ಕೊಡ್ತೀರಾ ಅಂತ ಕೇಳಿಕೊಳ್ತಾಳೆ. ಪಾಪ, ಯಾರೋ ಇದೆಲ್ಲ ತಿಳಿಯದಿರೋ ಹೆಣ್ಮಗಳಿರ್ಬೇಕು ಅಂತ ಕನಿಕರದಿಂದ ಆತ ಕೂಡ ಆಕೆಗೆ ಹಣ ಡ್ರಾ ಮಾಡಿಕೊಡ್ತಾನೆ. ಗ್ರಾಹಕ ಹಣ ಡ್ರಾ ಮಾಡುವ ವೇಳೆ ಪಕ್ಕದಲ್ಲಿ ನಿಂತ ಮಹಿಳೆ ಸ್ಕಾರ್ಫ್ನಿಂದ ತನ್ನ ಮುಖ ಮುಚ್ಚಿಕೊಳ್ತಾಳೆ. ಡ್ರಾ ಮಾಡಲು ತಿಳಿಯದವರಿಗೆ ಸಹಾಯ ಮಾಡುವುದರಲ್ಲಿ ತಪ್ಪೇನು ಅಂದ್ರ, ಹಣ ವಿತ್ಡ್ರಾ ಮಾಡಿಸಿಕೊಂಡ ಇಬ್ಬರು ಮಳ್ಳಿಯರು ಕಿಲಾಡಿ ಕಳ್ಳಿಯರು. ಎಸ್, ಇದೆ ಈ ಸ್ಟೋರಿಯಲ್ಲಿನ ಟ್ವಿಸ್ಟ್. ಹೀಗೆ ಮಳ್ಳಿಯರಂತೆ ಎಟಿಎಂಗೆ ಎಂಟ್ರಿ ಕೊಟ್ಟ ಈ ಹೆಣ್ಮಕ್ಕಳು ಭಲೇ ಕಳ್ಳಿಯರು. ಅಂದ್ಹಾಗೆ ಈ ಕಾರ್ಡ್ಗಳು ಬೆಳ್ಳಂದೂರಿನ ಮಹಿಳೆಯೊಬ್ಬರಿಗೆ ಸೇರಿತ್ತು. ಕಳೆದ ಫೆಬ್ರವರಿ 5ರಂದು ಮಹಿಳೆ ಬಿಎಂಟಿಸಿ ಬಸ್ನಲ್ಲಿ ಜಕ್ಕಸಂದ್ರದತ್ತ ಹೊರಟಿದ್ರು. ಈ ವೇಳೆ ಯಾರೂ ಹಿಂದಿಂದ ತಳ್ಳಿದ ಹಾಗಾಗಿತ್ತು. ಆದ್ರೆ ಆಗ ಮಹಿಳೆಗೆ ಏನೂ ಗೊತ್ತಾಗಿಲ್ಲ. ಮನೆಗೆ ಬಂದ ಬಳಿಕ ಬ್ಯಾಗ್ ಚೆಕ್ ಮಾಡಿದಾಗ 4 ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು ಕಾಣೆಯಾಗಿತ್ತು. ಆದ್ರೆ ಆಗಲೇ ಆಕೆ ಮೊಬೈಲ್ಗೆ ಹಣ ಡ್ರಾ ಮಾಡಿದ ಮೆಸೇಜ್ ಬಂದಿದೆ. 2 ಕಾರ್ಡ್ಗಳಿಂದ ಹಣ ಡ್ರಾ ಮಾಡಿರೋದು ಕೋರಮಂಗಲದ ಎಟಿಎಂಗಳಲ್ಲಿ. ವಿಪರ್ಯಾಸ ಅಂದ್ರೆ ಮಹಿಳೆ ಎಲ್ಲಾ ಕಾರ್ಡ್ಗಳ ಹಿಂದೆಯೂ ಅದರ ಪಾಸ್ವರ್ಡ್ ಬರೆದಿಟ್ಟಿದ್ರು. ಕೂಡಲೇ ಮಹಿಳೆ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಅಕೌಂಟ್ನಿಂದ ಹಣ ಹೋಗಿತ್ತು. ಆದ್ರೆ ಇಬ್ಬರು ಮಹಿಳೆಯರಿಗೂ ಯಾವುದೇ ಡೌಟ್ ಪಡೆದೆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಗ್ರಾಹಕರು ಹೆಲ್ಪ್ ಮಾಡಿರೋದು ಚರ್ಚೆಗೆ ಕಾರಣವಾಗಿದೆ. ಯಾವುದಕ್ಕೂ ನಿಮ್ಮ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ, ಅವುಗಳ ಪಾಸ್ವರ್ಡ್ ಬಗ್ಗೆ ಎಚ್ಚರವಾಗಿರಿ. ನವೀಲಾ, ಟಿವಿ9 ಬೆಂಗಳೂರು.